ಸರ್ಕಾರದ ಭಾಷಣವನ್ನ ಓದಲು ರಾಜ್ಯಪಾಲರು ನಕಾರ ಅಂದ್ರೆ ನಿರಾಕರಿಸಿರುವ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ವಿರುದ್ಧ ಕಾನೂನು ಸಮರಕ್ಕೆ ಸರ್ಕಾರ ಈಗಾಗಲೇ ಸಜ್ಜಾಗಿದೆ. ನವದೆಹಲಿಗೆ ತೆರಳಿದ್ದಾರೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು. ಸರ್ಕಾರದ ಭಾಷಣವನ್ನ ಓದಲು ರಾಜ್ಯಪಾಲರು ಒಂದು ನಕಾರವನ್ನ ಹೂಡಿದ್ರು. ಅದರ ಹಿನ್ನೆಲೆ ರಾಜ್ಯಪಾಲರ ವಿರುದ್ಧ ಕಾನೂನು ಸಮರಕ್ಕೆ ಸರ್ಕಾರ ಈಗಾಗಲೇ ಸಜ್ಜಾಗಿದೆ. ನವದೆಹಲಿಗೆ ತೆರಳಿದ್ದಾರೆ ಈಗಾಗಲೇ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿಯವರು. ರಾಜ್ಯಪಾಲರು ಭಾಷಣಕ್ಕೆ ಬರೋ ವಿಶ್ವಾಸದಲ್ಲಿ ಸರ್ಕಾರ ಇದೆ. ಒಂದು ವೇಳೆ ಅಧಿವೇಶನಕ್ಕೆ ಅವರೇನು ಬರೆದಿದ್ರೆ ಕಾನೂನು ರೀತಿಯಲ್ಲಿ ಹೋರಾಟವನ್ನ ನಡೆಸಲಾಗುತ್ತೆ ರಾಜ್ಯ ಸರ್ಕಾರದಿಂದ. ಸುಪ್ರೀಂ ಕೋರ್ಟ್ ಸಿಜೆಐ ಮುಂದೆ ಅರ್ಜಿಯನ್ನ ಸಲ್ಲಿಸಲು ಈಗಾಗಲೇ ನಿರ್ಧಾರವನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಡ್ರಾಫ್ಟ್ ಸಿದ್ಧಪಡಿಸಲು ಪೊನ್ನಣ್ಣ ಮತ್ತು ಎಜಿಗೆ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಜವಾಬ್ದಾರಿಯನ್ನು ಕೂಡ ವಹಿಸಿದ್ದಾರೆ. ಹೀಗಾಗಿ ದೆಹಲಿಗೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಈಗಾಗಲೇ ದೆಹಲಿಗೆ ತೆರಳಿದ್ದಾರೆ. ಬೆಳಗ್ಗೆ 11:15 ಕಾದು ನೋಡಲು ಸರ್ಕಾರವು ಕೂಡ ಈಗಾಗಲೇ ನಿರ್ಧಾರವನ್ನ ಮಾಡಿಕೊಂಡಿದೆ. ಸರ್ಕಾರದ ಭಾಷಣದ ಪ್ರತಿಯಲ್ಲಿ ಈಗಾಗಲೇ ಬದಲಾವಣೆ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ಆದರೆ ವಿಬಿಜಿ ರಾಮ್ಜಿ ವಿಚಾರ ಮಾತ್ರ ಹಾಗೆಯೇ ಇದೆ. ಆ ವಿಚಾರವನ್ನ ಮಾತ್ರ ಬದಲಾವಣೆಯನ್ನ ಮಾಡಿಲ್ಲ. ಮತ್ತೊಂದು ಕಡೆ ಇದೀಗ ರಾಜ್ಯಪಾಲರು ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ನಾನು ಏನು ಭಾಷಣ ಮಾಡ್ತೀನಿ ಆ ಪ್ರತಿಯಲ್ಲಿ 11 ಪ್ಯಾರಾಗಳನ್ನ ನೀವು ತೆಗಿಬೇಕು, ಅದನ್ನ ಬದಲಾವಣೆಯನ್ನ ಮಾಡಿದ್ರೆ ಮಾತ್ರ ನಾನು ಭಾಷಣವನ್ನ ಮಾಡ್ತೀನಿ ಅಂತ ಹೇಳಿ ರಾಜ್ಯಪಾಲರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ನಾವು ಏನು ಕೊಟ್ಟಿದ್ದೀವೋ ಅದನ್ನ ನೀವು ಓದಲೇಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರವು ಕೂಡ ಈಗಾಗಲೇ ಮನವಿಯನ್ನ ಮಾಡ್ಕೊಳ್ತಾ ಇದೆ. ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಇವತ್ತಿನಿಂದ 31ನೇ ತಾರೀಕಿನವರೆಗೂ ಕೂಡ ಈ ಅಧಿವೇಶನ ನಡೆಯುತ್ತೆ. ಇವತ್ತು ರಾಜ್ಯಪಾಲರು ಬರ್ತಾರಾ ಇಲ್ವಾ, ರಾಜ್ಯಪಾಲರು ಬಂದರೂ ಕೂಡ ಭಾಷಣವನ್ನ ಮಾಡ್ತಾರಾ, ಆ 11 ಪ್ಯಾರವನ್ನು ಕೂಡ ಓದ್ತಾರಾ, ಇಲ್ಲ 11 ಪ್ಯಾರವನ್ನ ಬಿಟ್ಟು ಬೇರೆ ಭಾಷಣವನ್ನ ಮಾಡ್ತಾರಾ ಅನ್ನುವ ಸಾಕಷ್ಟು ಕುತೂಹಲ ಕೂಡ ಮೂಡ್ತಾ ಇದೆ. 11 ಗಂಟೆವರೆಗೂ ಕೂಡ ನಾವು ಕಾಯ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರದವರು ಕೂಡ ಒಂದು ಕಡೆ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಏನಾದರೂ ರಾಜ್ಯಪಾಲರು ಇವತ್ತಿನ ಅಧಿವೇಶನಕ್ಕೆ ಹಾಜರಾಗಲಿಲ್ಲ ಅಂತ ಹೇಳಿ ಕಾನೂನು ರೀತಿಯಲ್ಲಿ ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಕೆಲವೊಂದಷ್ಟು ಬದಲಾವಣೆಯನ್ನ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಈ ಸರ್ಕಾರದ ಭಾಷಣದ ಪ್ರತಿ ಏನಿದೆ ಅದರಲ್ಲಿ ಕೆಲವೊಂದಷ್ಟು ಬದಲಾವಣೆಯನ್ನ ಮಾಡಿದ್ದಾರೆ. ಆದ್ರೆ ವಿಬಿಜಿ ರಾಮ್ಜಿ ವಿಚಾರ ಏನಿದೆ ಅದನ್ನ ಮಾತ್ರ ಬದಲಾವಣೆ ಮಾಡಿಲ್ಲ, ಅದು ಹಾಗೆಯೇ ಇದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ. ಭವ್ಯ, ಕಾನೂನು ಸಮರಕ್ಕೆ ಸರ್ಕಾರ ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದೆ? ಕರ್ನಾಟಕ ರಾಜ್ಯಪಾಲರು ಜಂಟಿ ಅಧಿವೇಶನದಲ್ಲಿ ಸರ್ಕಾರದ ಭಾಷಣ ಓದಲು ನಿರಾಕರಿಸಿದ್ದಾರೆ. 11 ಪ್ಯಾರಾಗಳ ತಿದ್ದುಪಡಿಗೆ ಸೂಚಿಸಿರುವಂತದ್ದು. ಸರ್ಕಾರ ಈ ಸಲಹೆಯನ್ನ ತಿರಸ್ಕರಿಸಿದೆ. ರಾಜ್ಯಪಾಲರು ಮೂಲ ಭಾಷಣವನ್ನು ಓದುವಂತೆ ಒತ್ತಾಯಿಸಿರುವಂತದ್ದು. ಒಂದು ವೇಳೆ ಇವತ್ತು ರಾಜ್ಯಪಾಲರ ಅಧಿವೇಶನಕ್ಕೆ ಬರದಿದ್ರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಸರ್ಕಾರ ಈಗಾಗಲೇ ಚಿಂತನೆಯನ್ನ ಕೂಡ ನಡೆಸಿರುವಂತದ್ದು. ರಾಜ್ಯ ಸರ್ಕಾರವು ರಾಜ್ಯಪಾಲರ ಷರತ್ತಿಗೆ ನಕಾರ ವ್ಯಕ್ತಪಡಿಸಿದೆ. ಸರ್ಕಾರ ಬರೆದುಕೊಟ್ಟ ಭಾಷಣವನ್ನೇ ರಾಜ್ಯಪಾಲರು ಓದಬೇಕೆಂದು ಪಟ್ಟು ಹಿಡಿದಿರುವಂತದ್ದು. ಈಗಾಗಲೇ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ನವದೆಹಲಿಗೆ ತೆರಳಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ರಾಜ್ಯಪಾಲರಿಗೆ ನಿರ್ದೇಶನ ನೀಡುವ ಸಾಧ್ಯತೆಗಳ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇರುವಂತದ್ದು. ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಲಿರುವಂತಹ ಸಂಭಾವ್ಯ ಅರ್ಜಿಯಲ್ಲಿ 2 ಪ್ರಮುಖ ಅಂಶಗಳನ್ನ ಮೆನ್ಷನ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಅಂದ್ರೆ ಮೊದಲನೇದಾಗಿ ರಾಜ್ಯಪಾಲರು ಸರ್ಕಾರದ ಭಾಷಣವನ್ನ ಸದನದಲ್ಲಿ ಓದಬೇಕು. ಎರಡನೆಯದಾಗಿ ರಾಜ್ಯಪಾಲರು ತಮ್ಮ ಸಾಂವಿಧಾನಿಕ ಕರ್ತವ್ಯಗಳನ್ನ ಪಾಲಿಸಬೇಕು. ಈ ಕುರಿತು ಅರ್ಜಿ ಸಿದ್ಧಪಡಿಸಲು ಈಗಾಗಲೇ ಮುಖ್ಯಮಂತ್ರಿಗಳು ಅಂದ್ರೆ ಈಗಾಗಲೇ ಸಚಿವರಾಗಿರುವಂತಹ ಪೊನ್ನಣ್ಣ ಮತ್ತು ಅಡ್ವೊಕೇಟ್ ಜನರಲ್ ಅವರಿಗೆ ಜವಾಬ್ದಾರಿಯನ್ನ ಕೂಡ ನೀಡಿರುವಂತದ್ದು. ಪ್ರಮುಖವಾಗಿ ಅಂದ್ರೆ ಸರ್ಕಾರ ಬರೆದುಕೊಟ್ಟ ಭಾಷಣದಲ್ಲಿ ಮನ್ರೇಗಾ ಕಾಯ್ದೆ ಏನಿದೆ ಇದನ್ನ ಬದಲಾವಣೆ ಬಗ್ಗೆ ಉಲ್ಲೇಖಿಸಲಾಗಿತ್ತು. ಅದರಲ್ಲಿ ಕೇಂದ್ರ ಸರ್ಕಾರ ವಿರುದ್ಧ ಕೆಲ ಅಂಶಗಳು ಕೂಡ ಇರುತ್ತದೆ ಅನ್ನೋದನ್ನ ರಾಜ್ಯಪಾಲರು ತಿಳಿಸಿದ್ದಾರೆ. 11 ಪ್ಯಾರಾಗಳನ್ನ ಕೈ ಬಿಡ್ಲೇಬೇಕಂತ ರಾಜ್ಯಪಾಲರು ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಕೇಂದ್ರ ಹಾಗೇನೆ ರಾಜ್ಯ ಸರ್ಕಾರದ ನಡುವೆ ಸಂಬಂಧದ ಬಗ್ಗೆ ಕೂಡ ಇಲ್ಲಿ ಉಲ್ಲೇಖವಿದೆ. ಮನ್ರೇಗಾ ಯೋಜನೆ ಏನಿದೆ ಅದನ್ನ ಮರುಸ್ಥಾಪನೆ, ಅನುದಾನ ತಾರತಮ್ಯ, ಕೇಂದ್ರ ಸರ್ಕಾರದ ಕಾರ್ಮಿಕರ ಕೆಲಸ ಕಿತ್ತುಕೊಂಡಿದ್ದು ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಅನುದಾನ ನೀಡದಿರುವುದು ಸೇರಿದಂತೆ ಕೇಂದ್ರ ವಿರುದ್ಧ ವಿಚಾರ ಕೈಬಿಡುವಂತೆ ರಾಜ್ಯಪಾಲರು ಸಲಹೆ ನೀಡಿದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆವರೆಗೆ ಕಾದು ನೋಡುವ ತಂತ್ರಕ್ಕೆ ಕೂಡ ಸರ್ಕಾರ ಮೊರೆ ಹೋಗಿರುವಂತದ್ದು. ಬೆಳಗ್ಗೆ 11 ಗಂಟೆ ಸರಿಯಾಗಿ ರಾಜ್ಯಪಾಲರು ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣವನ್ನ ಪ್ರಾರಂಭಿಸಬೇಕಾಗುತ್ತೆ. ಅದಕ್ಕೂ ಮುನ್ನ 10:55 ಅವರು ವಿಧಾನಸೌಧ ಗ್ರಾಂಡ್ ಸ್ಟೆಪ್ಗಳನ್ನ ತಲುಪಬೇಕಾಗುತ್ತೆ.
ಒಂದು ವೇಳೆ ನಿಗದಿತ ಸಮಯದ ನಂತರ ರಾಜ್ಯಪಾಲರು ಅಧಿವೇಶನಕ್ಕೆ ಹಾಜರಾಗದೆ ಹೋದರೆ ಅಥವಾ ಭಾಷಣ ಮಾಡಲು ನಿರಾಕರಿಸಿದರೆ ರಾಜ್ಯ ಸರ್ಕಾರವು ಕಾನೂನು ಸಮರವನ್ನ ಪ್ರಾರಂಭಿಸಲು ಕೂಡ ಈಗಾಗಲೇ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿರುವಂತದ್ದು. ಯಾಕಂದ್ರೆ 11 ಗಂಟೆಯ ನಂತರ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಲ್ಲ. ಯಾಕಂದ್ರೆ ಹೈಕೋರ್ಟ್ ಹಾಕಿದ್ರೆ ಹೈಕೋರ್ಟ್ ವಿಚಾರಣೆ ಮುಂದುವರುವ ಸಾಧ್ಯತೆ ಇದೆ, ಅಥವಾ ಹೈಕೋರ್ಟ್ ಹಾಕಿದ ಸಂದರ್ಭದಲ್ಲಿ ಬೇರೆಯವರು ಸುಪ್ರೀಂ ಕೋರ್ಟ್ ಹೋಗುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಹೈಕೋರ್ಟ್ ಯಾವುದಕ್ಕೆ ಕೂಡ ಅರ್ಜಿಯನ್ನ ಹಾಕದೆ ನೇರವಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದ್ದಾರೆ. ಸೊ ಇದಕ್ಕೆ ಅಂದ್ರೆ ಕೌಂಟರ್ ಆಗಿ ಬಿಜೆಪಿ ಕೂಡ ಅರ್ಜಿಯನ್ನ ಹಾಕುವ ಸಾಧ್ಯತೆ ಇರುವಂತದ್ದು. ತೇಜಸ್ವಿನಿ. ಓಕೆ ಭವ್ಯ, ಇದೀಗ ಸರ್ಕಾರ ಏನಾದ್ರೂ ಕೋರ್ಟ್ ಮೊರೆ ಹೋದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಯಾರ ಪರ ತೀರ್ಪು ಬರ್ಬೋದು? ಅದು ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈಗಾಗಲೇ ರಾಜ್ಯ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ದೆಹಲಿಗೆ ಈಗಾಗಲೇ ತೆರಳಿರುವಂತದ್ದು. ಸೊ ಇವರ ಪಾಯಿಂಟ್ ಏನಿದೆ ಅದನ್ನ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಮೆನ್ಷನ್ ಮಾಡ್ತಾರೆ. ಸೊ ಇದಕ್ಕೆ ಕೌನ್ಸರ್ ಆಗಿ ರಾಜ್ಯಪಾಲರ ಅಂದ್ರೆ ವಕೀಲರು ಕೂಡ ಅರ್ಜಿಯನ್ನ ಹಾಕ್ತಾರೆ. ಹಾಗೇನೆ ಇದಕ್ಕೆ ಮತ್ತೊಂದು ಬಿಜೆಪಿ ಕೂಡ ಈಗಾಗಲೇ ಅರ್ಜಿಯನ್ನ ಹಾಕುತ್ತೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಸೊ ವಾದ ಪ್ರತಿವಾದ ಬಳಿಕ ಯಾರ ನಿಲುವು ಸರಿ ಇದೆ ಅದನ್ನ ನೋಡಿಕೊಂಡು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡುವಂತಾಗುತ್ತೆ. ಸೊ ನಾವು ಯಾರ ಪರ ಬರಬಹುದು ಅನ್ನೋದನ್ನ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ರಾಜ್ಯ ಸರ್ಕಾರ ಈಗಾಗಲೇ ತಮ್ಮ ನಿಲುವು ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯಲ್ಲಿ 2 ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಯಾಕಂದ್ರೆ ರಾಜ್ಯಪಾಲರ ಬಗ್ಗೆ ಈ ಹಿಂದೆ ಕೂಡ ರಾಜ್ಯ ಸರ್ಕಾರ ಕೋರ್ಟ್ ಮೊರೆ ಹೋಗಿತ್ತು. ಸೊ ಈಗ ಕೂಡ ಮತ್ತೆ ಅಂದ್ರೆ ರಾಜ್ಯಪಾಲರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಸೊ ಇಲ್ಲಿ ಏನೆಲ್ಲ ಬದಲಾವಣೆಗಳು ಆಗುತ್ತೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲ ಇರುವಂತದ್ದು. ಯಾಕಂದ್ರೆ ಇವತ್ತೇ ಅರ್ಜಿ ಹಾಕಿದ ತಕ್ಷಣ ವಿಚಾರಣೆಗೆ ಬರುವ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳ್ಬೋದು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಬಹುತೇಕ ಕೇಸ್ಗಳು ಕೂಡ ಇನ್ನೂ ಕೂಡ ಪೆಂಡಿಂಗ್ ಇದೆ. ಸೊ ಒಂದು ವೇಳೆ ತುರ್ತು ಅರ್ಜಿ ಹಾಕಿದ್ರೆ ಇವತ್ತು ಅರ್ಜಿ ಹಾಕಿದ್ರೆ ನಾಳೆ ಏನಾದ್ರು ವಿಚಾರಣೆಗೆ ಬರುವ ಸಾಧ್ಯತೆ ಇರುತ್ತೆ. ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ 11 ಗಂಟೆಗೆ ರಾಜ್ಯಪಾಲರು ಅಂದ್ರೆ 10 ಗಂಟೆಯ ಮೂಲಕ ಅವರು ಬರ್ತಾರಾ ಇಲ್ವಾ ಅನ್ನೋದು ಕೂಡ ಪ್ರಮುಖವಾಗಿರುವಂತದ್ದು. 11 ಗಂಟೆ ಬಳಿಕ ರಾಜ್ಯ ಸರ್ಕಾರದ ಪರ ವಕೀಲರು ಕೂಡ ಅರ್ಜಿಯನ್ನು ಹಾಕೋದಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾರೆ. 10:55 ಒಂದು ವೇಳೆ ಅವರು ಬರದೇ ಇದ್ದರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಎಲ್ಲಾ ತಯಾರಿಯನ್ನ ರಾಜ್ಯ ಸರ್ಕಾರ ನಡೆಸಿರುವಂತದ್ದು. ಹಾಗೇನೆ ಬಿಜೆಪಿ ಕೂಡ ಇದಕ್ಕೆ ಕೌಂಟರ್ ಆಗಿ ಅರ್ಜಿಯನ್ನ ಹಾಕುವ ಸಾಧ್ಯತೆ ಇದೆ. ಓಕೆ, ಧನ್ಯವಾದ ಭವ್ಯ ಸುನಿಲ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.